ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಜೂನ್ 4ನೇ ತಾರೀಕು ಆರ್ಸಿಬಿ ವರ್ಸಸ್ ಪಂಜಾಬ್ IPL ಫೈನಲ್ಸ್ ನಲ್ಲಿ ಆರ್ಸಿಬಿ ಗೆದ್ದ ನಂತರದಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ಸಂಭ್ರಮಾಚರಣೆ ನಡೀತಾ ಇದ್ರೆ, ಜೂನ್ 4ನೇ ತಾರೀಕು ಬೆಂಗಳೂರಿನಲ್ಲಿ ಇಬ್ಬರು ದಿಗ್ಗಜರ ನಡುವೆ ಒಂದು ಪೈಪೋಟಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅನಿಸ್ತದೆ ಅಥವಾ ಅವರು ಸಲಹೆಗಾರರು ಸಲಹೆಯನ್ನ ನೀಡ್ತಾರೆ. ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಭರ್ಜರಿ ಜನಪ್ರಿಯತೆ ಇದೆ. ತಮ್ಮ ಗ್ಯಾರಂಟಿಗಳ ಪರಿಣಾಮ ಮತ್ತು ಜಾಹೀರಾತುಗಳ ಪರಿಣಾಮವಾಗಿ ರಾಜ್ಯಾದ್ಯಂತ ಬಹಳ ಜನಪ್ರಿಯತೆನ ಕಾಂಗ್ರೆಸ್ ಸರ್ಕಾರ ಒಂದು ಜನಪ್ರಿಯತೆನ ಗಳಿಸಿಕೊಂಡಿದೆ. ಇನ್ನೂ ಜನಪ್ರಿಯತೆನ ಹೆಚ್ಚಿಸಿಕೊಳ್ಳಬೇಕು. ಹಾಗಾಗಿ RCB ಗೆದ್ದಿದ್ದ ಫೈನಲ್ಸ್ ನಲ್ಲಿ ಕಪ್ಪನ್ನು 18 ವರ್ಷಗಳಲ್ಲಿ ಮೊದಲ ಬಾರಿಗೆ RCB ಗೆದ್ದಂತ ಸಂದರ್ಭದಲ್ಲಿ ಆ ಒಂದು ವಾತಾವರಣವನ್ನು ಕೂಡ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಅದರ ಮೂಲಕ ನಮ್ಮ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜನಪ್ರಿಯತೆಯನ್ನು ಹೆಚ್ಚಿಸ್ಕೋಬೇಕು. ಈ ಒಂದು ಹಠ ಮತ್ತು ಚಟ ಏನಿತ್ತು, ಪುಕ್ಕಟೆ ಪಬ್ಲಿಸಿಟಿಯನ್ನು ತೆಗೆದುಕೊಳ್ಬೇಕು RCB ವ್ಯಕ್ತಿನಲ್ಲಿ ಅಂತೇಳಿ, ಇದರ ಪರಿಣಾಮ ಬೆಂಗಳೂರು ಮಹಾನಗರದಲ್ಲಿ ಎರಡು ಕಡೆ RCB ವಿಜಯೋತ್ಸವನ್ನ ಎರಡು ಜಾಗದಲ್ಲಿ ಆಯೋಜನೆ ಆಗ್ತದೆ. ಫಸ್ಟ್ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಮುಂದಿರ್ತಕ್ಕಂಥ ಭವ್ಯ ಮೆಟ್ಟಿಲುಗಳ ಮೇಲೆ ಈ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನುವ ತೀರ್ಮಾನವನ್ನ ಮಾಡಿದ್ರೆ, ಸ್ವಲ್ಪ ಸಮಯದ ನಂತರ ಈ ಮಾಹಿತಿ DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ತಲುಪ್ತದೆ. ಅರೆ, ನಾನು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಒಬ್ಬರೇ ಹೆಂಗೆ ಇದನ್ನ ಎನ್ಕೇಶ್ ಮಾಡ್ಕೊಳ್ತಾರೆ? ಈಗಾಗಲೇ ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ವಿಜಯೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ಘೋಷಣೆ ಮಾಡಾಗಿದೆ. ಹಾಗಾದ್ರೆ ತಾವೇನ್ ಮಾಡಬೇಕು? ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ಆವರಣದಲ್ಲಿ ಮತ್ತೊಂದು ವಿಜಯೋತ್ಸವ ಆಚರಣೆ, ಸಂಭ್ರಮಾಚರಣೆ ಅಲ್ಲೂ ಕೂಡ ಆಯೋಜನೆ ಆಗ್ತದೆ. ತತ್ಕ್ಷಣ DK ಶಿವಕುಮಾರ್ ಅವರು ಏರ್ಪೋರ್ಟ್ಗೆ ಧಾವಿಸ್ತಾರೆ. ಏನು ಅವರೇ RCB ಚಾಂಪಿಯನ್ ರೀತಿ ವರ್ತನೆ ಮಾಡಿ ಅವ್ರನ್ನೆಲ್ಲ ಬರಮಾಡಿಕೊಂಡು ಬೊಕ್ಕೆ ಕೊಟ್ಟು ಫೋಟೋ ಸೆಲ್ಫಿಗಳು ಹೊಡೆಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅವ್ರನ್ನ ಅಪ್ಕೊಂಡು ಬಾಚಿಕೊಂಡು ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆ RCB ಕಪ್ಪನ್ನು ತಕ್ಕೊಂಡು ಓಡೋಗ್ತಿದ್ರು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು. ಆ ರೀತಿ ಒಂದು ಪರಿಸ್ಥಿತಿ ನೀವು ಎಲ್ಲರೂ ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ. ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು? ನಿನ್ನೆಯ IPL ಫೈನಲ್ಸ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ RCB ತಂಡವನ್ನು ಸಮಸ್ತ ಕನ್ನಡಿಗರು ಪರವಾಗಿ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ. ಕೋಟ್ಯಾಂತರ ಅಭಿಮಾನಿಗಳು 18 ವರ್ಷಗಳ ಕಾತುರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲೇ ಹಬ್ಬದ ವಾತಾವರಣ ಸೃಷ್ಟಿಸಿದ ಈ ಐತಿಹಾಸಿಕ ಗೆಲುವಿನ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ. ಇದನ್ನು ಯಾರು ಹೇಳ್ತಾರೆ? ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಸ್ವತಃ ಟ್ವೀಟ್ ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಟ್ವೀಟ್ ಮಾಡ್ತಾರೆ. ಇದಾದ ಸ್ವಲ್ಪ ಹೊತ್ತಿಗೆ RCB ಇಂದನೂ ಕೂಡ ಟ್ವೀಟ್ ಮಾಡ್ತಾರೆ, KCA ಇಂದನೂ ಕೂಡ ಟ್ವೀಟ್ ಮಾಡ್ತಾರೆ. ಅಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಅಂತೇಳಿ. KCA, RCB, DNA ಏಜೆನ್ಸಿಗಳು
ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಮನವಿನ ಕೊಡ್ತಾರೆ, ನಾವು ಇದು KCA ಸ್ಟೇಡಿಯಂ ಅಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು, ಇದಕ್ಕೆ ಅನುಮತಿ ನೀಡಬೇಕು ಅಂತ ಹೇಳಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇಷ್ಟೊಂದು ಆತುರವಾಗಿ ಮಾಡೋದಕ್ಕೆ ಆಗೋದಿಲ್ಲ, ನಿಮಗೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಇನ್ನೂ ಕೂಡ ಸಮಯಾವಕಾಶ ಬೇಕು ಅಂತ ಹೇಳಿ ಅಲ್ಲಿ ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡ್ತಾರೆ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿ ಅವರು ವಿಧಾನಸೌಧದ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಚೀಫ್ ಸೆಕ್ರೆಟರಿ ಅವರು ಕೂಡ ಅಧಿಕಾರಿಗಳ ಸಭೆ ಮಾಡಿ ವಿಧಾನಸೌಧದ ಭವ್ಯ ಮೆಟ್ಟಿಲ ಮೇಲೆ ಇವತ್ತು RCB ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿದಾಗ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮುಂಭಾಗ ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸುವುದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ಭದ್ರತಾ ವಿಭಾಗ ಅಧಿಕಾರಿಗಳ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ಮಾಡೋದಕ್ಕೆ ತೊಂದರೆ ಆಗುವ ಸಾಧ್ಯತೆ ಇದೆ. ಇದು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ. ಯಾಕೆ ಅದನ್ನು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ಹೇಳಿ ಒಬ್ಬ ಪೊಲೀಸ್ ಇಲಾಖೆಯ ಒಬ್ಬ ಕಿರಿಯ ಅಧಿಕಾರಿಗೆ ಅನಿಸ್ತದೆ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು 30-40 ಸಾವಿರ ಜನ ಬರ್ತಾರೆ ಅಭಿಮಾನಿಗಳು ಅನ್ಕೊಂಡಿದ್ವಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರೋದಿಲ್ಲ ಹೇಳ್ತಾರೆ ಪೊಲೀಸ್ ಇಲಾಖೆಯವರು. ನೀವು ವಿಧಾನಸೌಧದ ಮುಂದೆ ಮಾಡೋದಕ್ಕೆ ಹೋದ್ರೆ ಆಡಳಿತ ಪಕ್ಷ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಅವರ ಕುಟುಂಬದ ಸದಸ್ಯರುಗಳು, ಶಾಸಕರುಗಳು ಅವರೇ ಮುತ್ಕೊಳ್ತಾರೆ. ನಾವು ಭದ್ರತೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಸೆಲ್ಫಿ ಇವೆಲ್ಲವನ್ನು ಕೂಡ ಈ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಆದ್ರೆ ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ರಾಜ್ಯ ಸರ್ಕಾರ. ಯಾಕೆ? ಹಾಗಾದ್ರೂ ಮಾಡಿ RCB ಗೆಲುವಿನಲ್ಲಿ ತಾವು ಕೊಡೋದು ಪುಕ್ಕಟ ಪ್ರಚಾರವನ್ನ ಗಿಟ್ಟಿಸಿಕೊಳ್ಬೇಕು ಅನ್ನುವ ಹಪಾಪಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗಿತ್ತು. ಇದರ ಪರಿಣಾಮವಾಗಿ ಅಲ್ಲಿ ಪರ್ಮಿಷನ್ ಕೊಡ್ತಾರೆ. ಇಲ್ಲಿ ಪೊಲೀಸರು ಇಲಾಖೆ ಬಲವಂತವಾಗಿ ಪರ್ಮಿಷನ್ ಕೊಟ್ಟರೆ ವಿಧಾನಸೌಧದ ಮುಂದೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ FIR ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಪರ್ಮಿಷನ್ ಯಾಕೆ ಕೊಟ್ಟಿರಲಿಲ್ಲ, ರಿಜೆಕ್ಟ್ ಮಾಡಿದೀವಿ, ಆದ್ರೂ ಕೂಡ KSA ಅವರು ಮಾಡಿದ್ದಾರೆ, RCB ಅವರು ಮಾಡಿದ್ದಾರೆ, DNA ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಅಪರಾಧಿ ಮಾಡಿದ್ದಾರೆ. ಅದಿರಲಿ, ಕಾನೂನಾತ್ಮಕವಾಗಿ ಆಗ್ಲಿ. ಪೊಲೀಸ್ ಇಲಾಖೆಯವರು ಅನುಮತಿ ಕೊಡದೆ ಹೋದ್ರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಷ್ಟು ದೊಡ್ಡ ಗಾತ್ರದ ಅಥವಾ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಸೇರೋದಕ್ಕೆ ಕಾರ್ಯಕ್ರಮ ಆಯೋಜನೆ ಆಗಿದ್ರು. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ KCAಗೆ ಅಥವಾ RCBಗೆ ಅಲ್ಲಿದ್ದಂತ ಉಪಮುಖ್ಯಮಂತ್ರಿಗಳ ಒಂದು ಭರವಸೆ, ನಾನಿದನ್ನ ಮಾಡ್ರಿ, ನಾನು ಕೂಡ ಡೆಪ್ಟಿ ಚೀಫ್ ಮಿನಿಸ್ಟರ್, ಏನಾಗುತ್ತೋ ನಾನು ನೋಡ್ಕೊಳ್ತೇನೆ, ನೀವು ಮುಂದುವರಿಸಿ, ನಾನಿದ್ದೇನೆ, ಪೊಲೀಸರು ಯಾರು ಕೂಡ ಗಾಬರಿ ಆಗಬೇಡಿ ಅಂತೇಳಿ ಆ ಕಡೆಯಿಂದ ಉಪಮುಖ್ಯಮಂತ್ರಿಗಳ ಒತ್ತಡ, ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಒತ್ತಡ ವಿಧಾನಸೌಧದ ಮುಂದೆ ಆಚರಿಸೋದಕ್ಕೆ. ಎಲ್ಲದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಕನಿಷ್ಠ 2.5 3 ಲಕ್ಷ ಜನ ಸೇರಿದ್ರು. ವಿಧಾನಸೌಧದ ಮುಂದೆನೂ ಕೂಡ 1-1.5 ಲಕ್ಷ ಜನ ಸೇರಿದ್ರು. ಇಲ್ಲಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಹೇಳಿಕೆ ನೀಡಿದ್ದಾರೆ, ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ. ನನ್ನ ಸರ್ಕಾರ ಅಂತ ಆಮೇಲೆ ಹೇಳ್ತಾರೆ, ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ, ಯಾರು ಕೂಡ ಸಾವನ್ನಪ್ಪಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಅದರ ಅರ್ಥ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು DK ಶಿವಕುಮಾರ್, ಅಲ್ಲಿ ಏನ್ ಸಾವನ್ನಪ್ಪಿದ್ದಾರೆ ಅದಕ್ಕೆ DK ಶಿವಕುಮಾರ್ ಹೊಣೆಗಾರ ಅನ್ನೋದನ್ನ ಮುಖ್ಯಮಂತ್ರಿಗಳು ಸೂಚಿಸ್ತಾ ಇದ್ದಾರೆ. ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಇವರ ಹುಚ್ಚಾಟಕ್ಕೆ, ಇವರ ಪ್ರಚಾರವನ್ನ, ಪುಕ್ಕಟ ಪ್ರಚಾರವನ್ನ ಗಿಟ್ಟಿಸಿಕೊಳ್ತಕ್ಕಂಥ ಸಲುವಾಗಿ ಸಮಯಾವಕಾಶವನ್ನು ಕೂಡ ಪೊಲೀಸ್ ಇಲಾಖೆಗೆ ನೀಡಿದ್ದೇನೆ. ಪೊಲೀಸ್ ಇಲಾಖೆಯವರು ಈ ಆತುರವಾಗಿ RCB ಒಂದು
ಈ ಕಾರ್ಯಕ್ರಮವನ್ನ ವಿಕ್ಟರಿ ರ್ಯಾಲಿಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಲೀಸರು ವರದಿ ಕೊಟ್ಟರೂ ಸಹ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕಾರ್ಯಕ್ರಮ ಮಾಡಿದ್ರು, ವಿಧಾನಸೌಧದ ಮುಂದೆ ಕೂಡ ಕಾರ್ಯಕ್ರಮ ಮಾಡಿದ್ರು. ಇದು ಪರಿಣಾಮ 11 ಮುಗ್ಧ ಜೀವಗಳ ಬಲಿ ತೆಗೆದುಕೊಂಡಂಗಾಯ್ತು. This is not a case of unnatural death as claimed by the state police. ಪೊಲೀಸ್ ಅವರು FIR ಮೊದಲು ಒಂದು FIR ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್. ಇದು ಅನ್ಯಾಚುರಲ್ ಡೆತ್ ಅಲ್ಲ, ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆನೂ ಕೂಡ ಅಲ್ಲ. 11 ಜನ ಜೀವ ಕಳ್ಕೊಂಡಿರ್ತಕ್ಕಂಥದ್ದು, ಇದು ಜೀವ ಕಳ್ಕೊಂಡಿರ್ತಕ್ಕಂಥದ್ದಲ್ಲ, ರಾಜ್ಯ ಸರ್ಕಾರದ ಒಂದು ಕೆಟ್ಟ ನಡವಳಿಕೆಯಿಂದಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕೊಲೆ ನಡೆದಿರ್ತಕ್ಕಂಥದ್ದು. ಹಾಗೆ ಮೊನ್ನೆ ದಿನ ಬೆಂಗಳೂರಿನಲ್ಲಿ ನಾನು ಮಾತಾಡಬೇಕಾದ್ರೆ ಒಂದು ಮಾತನ್ನು ಉಲ್ಲೇಖ ಮಾಡಿದೆ. ಇಟ್ ಇಸ್ ನಾಟ್ ಓನ್ಲಿ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ರಾಜ್ಯ ಸರ್ಕಾರದಿಂದ ದುರ್ನಡತೆ ಅಷ್ಟೇ ಅಲ್ಲ, ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್ ಆನ್ ದ ಪಾರ್ಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಇದರ ಪರಿಣಾಮ 11 ಜನ ಪ್ರಾಣ ಕಳೆದುಕೊಂಡ್ರು, ನೂರಾರು ಜನ ಗಾಯಾಳುಗಳಾದ್ರು, ಆಸ್ಪತ್ರೆಗಳು ಸೇರಿದ್ರು. ನಿನ್ನೆ ದಿನ ಪಾಪ ಕಾಲು ತುಳಿತಕ್ಕೆ ಮೊಮ್ಮಗ ಬಲಿ, ಆಹಾರ ಬಿಟ್ಟು ಅಜ್ಜಿ ಸಾವು. ತುಮಕೂರು ಜಿಲ್ಲೆಯಲ್ಲಿ ದೇವಿರಮ್ಮ ಅಂತಕ್ಕಂಥ ತಾಯಿ ನಿಧನ ಹೊಂದಿದ್ದಾರೆ. ಯಾರು ಹೊಣೆಗಾರ ಇದಕ್ಕೆ? ಆದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಏನಿದೆಯಲ್ಲ, ಖಂಡಿತ ಅವರಿಗೆ ಶೋಭೆ ತರುವುದಿಲ್ಲ. ರಾಜ್ಯದ ಗೌರವವನ್ನು ಕೂಡ ತೆಗೀತಾ ಇದ್ದಾರೆ, ಆ ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕೂಡ ತೆಗೀತಾ ಇದ್ದಾರೆ. ಕಾಲು ತುಳಿತಕ್ಕೆ ಅಭಿಮಾನಿಗಳು ಬಲಿ, ಕೈ ತುಳಿತಕ್ಕೆ ಪೊಲೀಸರ ಬಲಿ. ಇದು ಸಾಮಾಜಿಕ ಜಾಲತಾಣದಲ್ಲಿ ಓಡ್ತಾ ಇದೆ. ಕಾಲು ತುಳಿತಕ್ಕೆ ಅಭಿಮಾನಿಗಳು ಬಲಿ ಆದ್ರೆ, ಕೈ ತುಳಿತಕ್ಕೆ ಪೊಲೀಸ್ ಅಧಿಕಾರಿಗಳು ಬಲಿಯಾಗಿದ್ದಾರೆ. ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಹುಚ್ಚಾಟಕ್ಕೆ ಕಾಲು ತುಳಿತ ಏನಾಯಿತು, ಅದೆಲ್ಲ ಅಮಾಯಕರು ಬಲಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಲೋಪವನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ, ಸೀನಿಯರ್ IPS ಆಫೀಸರ್ಸ್, ಯಾರು ಪ್ರಾಮಾಣಿಕವಾಗಿ ಸಲಹೆಗಳನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ, ಯಾರು ಕಳೆದ 30 ವರ್ಷಗಳಿಂದ ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಅವರ ಮೇಲೆ ಒಂದು ಗದಪ್ರಹಾರ ಆಗಿದೆ. Police officers have been made scapegoat by none other than Chief Minister himself. ತಮ್ಮ ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳನ್ನ ಬಲಿಪಶು ಮಾಡಿದ್ದಾರೆ, ಹರಕೆ ಕುರಿಯಾಗಿ ಮಾಡಿದ್ದಾರೆ. ಇದು ಕೂಡ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳಿತು? ಯಾವಾಗ ರಾಜ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಸುಮೋಟೋ ಕೇಸನ್ನು ತೆಗೆದುಕೊಂಡ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದಾಗ, ಏನೋ ಗಂಡಾಂತರ ಕಾದಿದೆ ನನ್ನ ಕುರ್ಚಿಗೆ, ಮುಖ್ಯಮಂತ್ರಿ ಕುರ್ಚಿಗೆ, ಉಪಮುಖ್ಯಮಂತ್ರಿಗಳು ಅನ್ನಿಸ್ತು, ನಾವು ಏನೋ ಮಾಡಕ್ಕೆ ಏನೋ ಮಾಡ್ಕೊಂಡಿದ್ದೇವೆ, ತಲೆ ಮೇಲೆ ಚಪ್ಪಲಿ ಕಲ್ಲು ಹೇಳ್ಕೊಂಡಿದ್ದೇವೆ, ಹಾಗಾಗಿ ಏನೋ ಒಂದು ನಿರ್ಧಾರ ಮಾಡಬೇಕಲ್ಲ, ಬೀಸೋದೊಂಡಂತ ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಲ್ಲ. ಹಾಗಾಗಿ ಅಮಾಯಕ ಅಧಿಕಾರಿಗಳ, ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮವನ್ನ ಜರುಗಿಸಿದ್ದಾರೆ, ಅಮಾನತು ಮಾಡಿದ್ದಾರೆ. ಇಂಥ ಒಂದು ದುರ್ಘಟನೆ ನಡೆದಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೂರ್ಖತನದಿಂದ. ಪುಕ್ಕಟೆ ಪ್ರಚಾರವನ್ನು ಗಿಟ್ಟಿಸಿಕೊಳ್ತಕ್ಕಂಥ ಸಲುವಾಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ ಅಂತಕ್ಕಂಥ ಪ್ರಾಯಶ್ಚಿತ ಮಾತುಗಳು ಕೂಡ ಮುಖ್ಯಮಂತ್ರಿಗಳ ಬಾಯಲ್ಲಿ ಬರ್ತಾ ಇಲ್ಲ. ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು? ಅರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿರೋದು ವಿಧಾನಸೌಧದ ಮುಂದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ. ಏನ್ ಹೇಳಿದ್ದಾರೆ ಇವತ್ತು KSC ಅವರು? ಕಪ್ಪು ತುಳಿತಕ್ಕೆ ಸರ್ಕಾರವೇ ಕಾರಣ. RCB ಅವರು ಎಲ್ಲರೂ ಕೂಡ ಕೋರ್ಟಿಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕಾರಣ ಏನು? ವಿಧಾನಸೌಧದ ಮುಂದೆ ಕೂಡ ಲಕ್ಷಾಂತರ ಜನ ಬಂದಿದ್ರು, ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬಂದ್ರು ಪ್ಲೇಯರ್ಸ್ ನೋಡಕ್ಕೆ. ಯಾಕೆ ಬಂದ್ರು ಗೊತ್ತಾ? ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದಂತ ಕಾರ್ಯಕ್ರಮ, ಲಕ್ಷಾಂತರ ಜನರು ಏನು ವಿಧಾನಸೌಧ ಮುಂದಿದ್ರು,
ಅವ್ರು ಯಾರಿಗೂ ಕೂಡ ಪ್ಲೇಯರ್ಸ್ ಕಾಣ್ತಾ ಇಲ್ಲ, ವಿರಾಟ್ ಕೊಹ್ಲಿನೂ ಕಾಣ್ತಾ ಇಲ್ಲ, ಯಾವುದೇ RCB ಪ್ಲೇಯರ್ಸ್ಗಳು ಕಾಣ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, MLAಗಳು, ಅವರ ಕುಟುಂಬದ ಸದಸ್ಯರು ಅವರನ್ನು ಸೆಲ್ಫಿ ಹೊಡಿಸ್ಕೊಳ್ತಾ ಇದ್ರಲ್ಲ ಪ್ಲೇಯರ್ಸ್ ಜೊತೆಲಿ. ಅವ್ರು ಯಾರು ಕೂಡ ಪಬ್ಲಿಸಿಟಿ ಕಾಣ್ತಾನೆ ಇಲ್ಲ, ಅಭಿಮಾನಿಗಳೇ ಕಾಣ್ತಾನೆ ಇಲ್ಲ. ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಪ್ಲೇಯರ್ಸ್ ನೋಡ್ಬೇಕು ಅಂತಕ್ಕಂಥ ಹಠ, ಖುಷಿ, ಅಭಿಮಾನ ಅವರು ಕೂಡ ಅಲ್ಲಿ ಧಾವಿಸಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳೇನು ಕ್ಲೇಮ್ ಮಾಡ್ತಾ ಇದ್ದಾರೆ, ಚಿನ್ನಸ್ವಾಮಿ ಸ್ಟೇಡಿಯಂಗೂ ಆ ಘಟನೆಗೂ ನಮಗೂ ಸಂಬಂಧ ಇಲ್ಲ ಸರ್ಕಾರಕ್ಕೆ ಅಂತೇಳಿ, ಇದು ಅಕ್ಷಮ್ಯ ಅಪರಾಧ. ಮುಖ್ಯಮಂತ್ರಿಗಳಿಂದ ಈ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ. ಪಾಪ 11 ಜೀವಗಳನ್ನ ಕಳೆದುಕೊಂಡಿರ್ತಕ್ಕಂಥವ್ರು, ತಂದೆ ತಾಯಂದ್ರು, ಅವರ ಕುಟುಂಬದ ಸದಸ್ಯರು ನೋವಿನಲ್ಲಿದ್ದಾರೆ. ಸರ್ಕಾರ ತನ್ನ ಜವಾಬ್ದಾರಿನಿಲ್ಲ ಅಂತೇಳಿ ಕೈ ತೊಳ್ಕೊಳ್ತಕ್ಕಂಥ ಒಂದು ಕುತಂತ್ರ ಮಾಡ್ತದೆ ಅಂತ ಹೇಳಿದ್ರೆ ಖಂಡಿತ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಷ್ಟಪಡ್ತೇನೆ, ನೀವು ಪಾಪದ ಪ್ರಾಯಶ್ಚಿತ್ತ ನೀವು ಮಾಡ್ಕೊಳ್ಳೇಬೇಕಾಗ್ತದೆ. ನೀವು ಹುಡುಗಾಟಿಕೆಯನ್ನ ಕೈ ಬಿಡಬೇಕಾಗ್ತದೆ. ನಿಮ್ಮ ಪ್ರಚಾರದ ಹಠಕ್ಕೆ, ಚಟಕ್ಕೆ ಇವತ್ತು ರಾಜ್ಯದ ಜನನ ಬಲಿ ಕೊಟ್ಟಿದ್ದೀರಲ್ಲ. ಕೆಲವರು ಡಾಕ್ಟರ್ಸು, ಕೆಲವು ಇಂಜಿನಿಯರ್ಸು ಅವ್ರದೇ ಆದ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಕನಸಲ್ಲಿ ಇಟ್ಕೊಂಡಿದ್ರೆ ಅವರ ಒಂದು ಬಲಿಯನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ತಾವು ಮಾಡಿದಿರಲ್ಲ. ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳದ್ದು ಜವಾಬ್ದಾರಿನ ಹೊರಬೇಕಾಗ್ತದೆ. ಮತ್ತೊಂದು ದುರಂತ ನೀವು ಕೂಡ ಗಮನಿಸಿದ್ದೀರಿ. 3:45 4 ಗಂಟೆ ಒಳಗೆ ಅಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾಲ್ ತುಳಿತ ಪ್ರಾರಂಭ ಆಗಿದೆ. 4 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಶುರುವಾಗಿದೆ. ಆದರೂ ಕೂಡ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಮುಖ್ಯಮಂತ್ರಿಗಳು ತಮ್ಮ ಮಂತ್ರಿಮಂಡಲದ ಸದಸ್ಯರೊಂದಿಗೆ RCBಗೆ ಸನ್ಮಾನ, ಅದು ಕೂಡ ಆ ಪ್ರೈಸ್ ಯಾರು ಕೊಡಬೇಕು ಅಂತ ಹೇಳಿ ಅಲ್ಲೂ ಕೂಡ ಕಿತ್ತಾಡ್ತಾ ಇದ್ದಾರೆ. ಅಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಅನಿಸ್ಲೇ ಇಲ್ಲ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ. ಅದು ಮುಗಿಸ್ಕೊಂಡು ಹೋಗಿ ಮುಖ್ಯಮಂತ್ರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗೋದಿಲ್ಲ. ಪಾಪ ಜನಾರ್ದನ್ ನೋಡ್ತೀವಿ ಮಸಾಲೆ ದೋಸೆ ತಿನ್ಬೇಕು ಅಂತ ನೆನಪಾಗ್ತದೆ ಪಾಪ ಅವರಿಗೆ. ಆದರೆ ಮುಖ್ಯಮಂತ್ರಿಗಳು ಎಂತ ದುರಂತ ಮತ್ತು ಹಾಸ್ಯಾಸ್ಪದ ಅಂತ ಹೇಳಿದ್ರೆ 5 ಗಂಟೆವರೆಗೂ ಈ ನಾಡಿನ ದೊರೆ, ಈ ರಾಜ್ಯದ ಮುಖ್ಯಮಂತ್ರಿಗೆ 4 ಗಂಟೆಗೆ ಆಗ 6 ಜನ ತೀರ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ ಸ್ಟ್ಯಾಂಪೀಡ್ ಇಂದ. 5 ಗಂಟೆ ಆದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಟ್ಯಾಂಪೀಡ್ ಆಗಿರೋ ವಿಚಾರನೂ ಗೊತ್ತಿಲ್ಲ. ಅಲ್ಲಿ ಮುಗ್ಧ ಜೀವಗಳು ಪ್ರಾಣ ಕಳ್ಕೊಂಡಿದ್ದಾವೆ ಅನ್ನೋ ಮಾಹಿತಿನೂ ಕೂಡ ಇಲ್ಲ. ಅಷ್ಟು ಇನ್ನೋಸೆಂಟ್ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಅಥವಾ ಪೊಲೀಸ್ ಅಧಿಕಾರಿಗಳ ಹಂಚಿರ್ಬೋದು. ಪಾಪ ಮುಖ್ಯಮಂತ್ರಿಗಳು ಕುಟುಂಬದ ಸದಸ್ಯರೊಂದಿಗೆ ಪಾಪ ಮಸಾಲೆ ದೋಸೆ ತಿನ್ನಕ್ಕೆ ಹೋಗಿದ್ದಾರೆ, ಹಲ್ವಾ ತಿನ್ನಕ್ಕೆ ಹೋಗಿದ್ದಾರೆ MTR ಹೋಟ್ಲಲ್ಲಿ. ತೊಂದರೆ ಕೊಡೋದು ಬೇಡ, 5 ಗಂಟೆ ತನಕ ಸುಮ್ಮನೆ ಅಂತ ಮಾಹಿತಿ ಕೊಡಲಿಲ್ಲ, ಅದು ನನಗೆ ಗೊತ್ತಿಲ್ಲ. ಚೆಲ್ಲಾಟ ಆಗ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಒಂದು ಕಡೆ ಚಿನ್ನಸ್ವಾಮಿನಲ್ಲಿ ಆಗಿರ್ತಕ್ಕಂಥ ಘಟನೆ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. 10 ರಿಂದ 11 ಜೀವ ಹೋದ್ರು ಕೂಡ MTR ಹೋಟ್ಲಲ್ಲಿ ಕುತ್ಕೊಂಡು ದೋಸೆ ತಿಂತ್ಕೊಂಡು ಕೂರ್ತೀರಿ, ಉದ್ದಟತನದಿಂದ ಮಾತನಾಡ್ತೀರಿ, ಸಂಬಂಧನೇ ಇಲ್ಲ ಅಂತೇಳಿ. ನಿಮ್ಮ ಅವಳಿಕನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಸಲುವಾಗಿ ಅಧಿಕಾರಿಗಳನ್ನ ಬಲಿ ತೆಗೆದುಕೊಂಡಿದ್ದೀರಿ. ಇದು ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ನಡೆದುಕೊಳ್ತಕ್ಕಂಥ ರೀತಿನ. ಹಾಗಾದ್ರೆ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ನಡೆದುಕೊಳ್ತಕ್ಕಂಥ ರೀತಿನ. ಹಾಗಾಗಿ ಇವೆಲ್ಲ ಘಟನೆ ಜೂನ್ 4ನೇ ತಾರೀಕು ಆಗಿರ್ತಕ್ಕಂಥ ಏನು ದುರ್ಘಟನೆ ಏನಿದೆ, ಇಟ್ಸ್ ಟೋಟಲಿ ಬಿಕಾಸ್ ಆಫ್ ದ ಮಿಸ್ಕಾಂಡಕ್ಟ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ಡ್ಯೂ ಟು ದ ಮಿಸ್ಅಡ್ವೆಂಚರ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. 11 ಜನ ಪ್ರಾಣ ಕಳ್ಕೊಂಡಿರುವಂಥದ್ದು. ಇದು ಬಹಿರಂಗ ಪತ್ರವನ್ನು ಕೂಡ ಇವತ್ತು ಬರೆದಿದ್ದೇನೆ. ಬಹಿರಂಗ ಪತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳೇನೋ ತೇಜೋವಧೆ ಮಾಡಬೇಕು, ಮತ್ತೊಂದು ರಾಜಕೀಯ ಕಾರಣಕ್ಕೆ ಬರೆದಿಲ್ಲ. ಈ ನಾಡಿನ ಮತ್ತು ಈ ದೇಶದ ಜನರ ಭಾವನೆಯನ್ನ ಈ ನಾಡಿನ ಮುಖ್ಯಮಂತ್ರಿ, ನಾಡಿನ ದೊರೆಗೆ ತಿಳಿಸಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಅವರ ಭಾವನೆಗಳನ್ನು ಪ್ರತಿನಿಧಿಸುವಂತ ಕೆಲಸ ಈ ಪತ್ರದ ಮುಖೇನ ನಾನು ಮಾಡಿದ್ದೇನೆ. ಅವತ್ತೇನು ಪ್ರಾಣ ಕಳೆದುಕೊಂಡ್ರು, ಆ ಪ್ರಾಣವನ್ನ ಕಳೆದುಕೊಂಡಿರ್ತಕ್ಕಂಥ ನೊಂದ ಕುಟುಂಬದ ಸದಸ್ಯರ ಭಾವನೆಯನ್ನ
ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಬೇಕು. ಈ ನಿಟ್ಟಿನಲ್ಲಿ ನಾನು ಪತ್ರವನ್ನು ಇವತ್ತು ಬರೆದಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಈ ಪತ್ರ ನೋಡಿದ ತಕ್ಷಣ ಮುಖ್ಯಮಂತ್ರಿಗಳನ್ನ ಸ್ಪಂದನೆ ಮಾಡ್ತಾರೆ ಅನ್ನುವ ವಿಶ್ವಾಸ ನನಗೂ ಕೂಡ ಇಲ್ಲ. ಯಾಕೆಂದ್ರೆ ರಾಜ್ಯ ಸರ್ಕಾರ ದಪ್ಪ ಚರ್ಮ, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದಪ್ಪ ಚರ್ಮ, ಏನು ಕೂಡ ನಾಟೋದಿಲ್ಲ. ಇವ್ರಿಗೆ ಏನಾದ್ರೂ ಮಾಡಿ ಅಧಿಕಾರದಲ್ಲಿ ಅಂಟ್ಕೊಂಡು ಕುತ್ಕೋಬೇಕು, ಕುರ್ಚಿನಲ್ಲಿ ಅಂಟ್ಕೊಂಡು ಕುತ್ಕೋಬೇಕು ಅನ್ನುವ ಹಪಾಪೆ ಬಿಟ್ರೆ ಅದರಿಂದ ಏನೋ ಬಹಳ ಪ್ರಯೋಜನ ಆಗುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಆದರೂ ಕೂಡ ರಾಜ್ಯದ ಗೌರವನ ಉಳಿಸ್ಬೇಕು, ಅದನ್ನ ನಾವು ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು, ನಾಡಿನ ಜನರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಏನಾದರೂ ಮಾಡಿ ತಮ್ಮ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ತಾರ ಅನ್ನೋ ಪ್ರಯತ್ನ ಪತ್ರದ ಮುಖೇನ ನಾನು ಮಾಡಿದ್ದೇನೆ.